ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ತುಂಬಾ ದಿನ ಆಗಿತ್ತು, ತುಂಬಾ ವರ್ಷ ಆಗಿತ್ತು. ಇವತ್ ಬಂದು ನಾವು ತಮಿಳ್ನಾಡು ಹೋಯ್ತಿದ್ದು, ಅದಕ್ಕೆ ಲಾಗ್ ಮಾಡ್ತಾ ಇದೀನಿ. ನೋಡಿ, ಫುಲ್ ರೆಡಿ ತಮಿಳ್ನಾಡಿಗೆ ಹೋಗಕ್ಕೆ. ಬಿಕಾಸ್ ಸ್ವಲ್ಪ ವರ್ಕ್ ಇದೆ, ತೋರಿಸ್ತೀನಿ ಏನ್ ವರ್ಕ್ ಅಂತ ನಿಮ್ಗೆ. ಹೋಗ್ಬೇಕಾದ್ರೆ ಸಿಗ್ತೀನಿ ನಾನು. ಕರ್ನಾಟಕ ಬಾರ್ಡರ್ ಅಲ್ಲಿ ಇದೀವಿ ನೋಡಿ. ಇವಾಗ ತಮಿಳ್ನಾಡು ಒಳಗಡೆ ಹೋಯ್ತಾ ಇದೀವಿ. ಇಲ್ಲಿಂದ ತಮಿಳ್ನಾಡು ಬೋರ್ಡ್. ಈ ತಮಿಳ್ನಾಡು ಅಲ್ಲ, ಹಿಂದಿಲ್ ಬರ್ದಿದ್ದಾರೆ. ಸೂಪರ್ ಆಗಿದೆ ಗೈಸ್. ಇವಾಗ ಟಿಫನ್ ನಿಲ್ಸಿದೀವಿ ನೋಡಿ. ಇಡ್ಲಿ ಬುಕ್ ಮಾಡಿದೀವಿ. ಹೆಂಗಿದೆ ಬ್ರೋ? ಚೆನ್ನಾಗಿದೆ. ಚೆನ್ನಾಗಿದೆ. ಟಿಫನ್ ಸಿಗ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ತಮಿಳ್ನಾಡಲ್ಲಿ. ಗೈಸ್, ತಮಿಳ್ನಾಡು ನೋಡಿ, ರೋಡಲ್ಲೆಲ್ಲ ಟಿವಿ ಇದೆ ಪವರ್. ಏನ್ ಅನ್ಸುತ್ತೆ ಬ್ರೋ ಇದೆಲ್ಲ ನೋಡಿ ನಿಮ್ಗೆ? ಐ ಆಮ್ ಫ್ಯಾನ್ ಆಫ್, ನಾನ್ ವಿಜಯ್ ಫ್ಯಾನ್ ಅಲ್ಲ, ಅಜಿತ್ ಫ್ಯಾನ್. ಬಟ್ ಇದೆಲ್ಲ ನೋಡಿದಾಗ ವಿಜಯ್ ಒಂದ್ ನಿಮಿಷ ಆಫ್ ಮಾಡ್ಬಿಡೋಣ. ಪಾಲಿಟಿಕ್ಸ್ ಅಲ್ಲಿ ನಾನು ವಿಜಯ್ ಫ್ಯಾನ್ 100%. ಸಿನಿಮಾದಲ್ಲಿ ವಿಜಯ್ ಫ್ಯಾನ್ ಅಲ್ಲ ನಾನು, ಬಟ್ ಪಾಲಿಟಿಕ್ಸ್ ಅಲ್ಲೇ ವಿಜಯ್ ಫ್ಯಾನ್. ನಾನು ಪಾಲಿಟಿಕ್ಸ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತೀಯ ಅಂದ್ರೆ ವಿಜಯ್ನ ಫಾಲೋ ಮಾಡ್ತೀನಿ. ನಿನ್ನ ಅನ್ಸಿಕೆ ಶಶಾಂಕ್? ನಂದಂತೂ ಸೇಮ್. ನೇನು ಅವ್ರ ತರ ಚೇಂಜ್ ಮಾಡಕ್ ಆಗುತ್ತಾ ಬ್ರೋ? ಮತ್ತೆ ಎಷ್ಟೇನಾಯ್ತು ಅವ್ರು ಬಂದು ಸಿಎಂ ಆಗಿ? ಅವ್ರ ಸಿಎಂ ಆಗಿ 40 ದಿವಸ ಆಯ್ತು. 40 ದಿವಸ, 3 ತಿಂಗಳು ಅನ್ಕೊಳ್ಳಿ. 7 ತಿಂಗಳು 3 ತಿಂಗಳು, ಅಷ್ಟ್ ಬೇಗ ಎಷ್ಟು ಚೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ. ಬೆಸ್ಟ್ ವಿಜಯ್ ಸರ್, ಸಲ್ಯೂಟ್. ಸ್ವಲ್ಪ ಎಲ್ಲ ಭಯ ಇಲ್ಲ. ತಮಿಳ್ನಾಡಲ್ಲಿ ಅಂತ ಹೆವಿ ಬಿಸಿಲು, ಅದಕ್ಕೆ ಇಲ್ಲಿ ಬಾದಾಮ್ ಹಾಕಿ ಕುಡಿತಾ ಇದ್ದೀವಿ. ಗೈಸ್, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಎಂತಕ್ಕೆ ಬಂದಿದ್ದೀವಿ ಗೊತ್ತಾ? ಫಸ್ಟ್ ಮೇನ್ ನಾವು ತಮಿಳ್ನಾಡಿಗೆ ಎಂತ ಬಂದಿರೋದು ಅಂದರೆ ಎಡಿಟ್. ಇಲ್ಲೊಂದು ಸ್ಟುಡಿಯೋ ಇದೆ, ಸ್ಟುಡಿಯೋದಲ್ಲಿ ಎಡಿಟ್ ಮಾಡಿ ಬಂದಿರೋದು. ತೋರಿಸ್ತೀನಿ ನೋಡಿ. ನೋಡಿ, ಇದೇ ಸ್ಟುಡಿಯೋದಲ್ಲಿ ಎಡಿಟ್ ನಡೀತಿದೆ ಗೈಸ್. ಎಡಿಟಿಂಗ್ ಎಲ್ಲ ನಡೀತಿದೆ, ಅದೆಲ್ಲ ಮುಗಿಸಾದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಇವಾಗ ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಬಂದಿದ್ದೀವಿ. ಬ್ರೋ, ಏನ್ ಅನಿಸ್ತಿದೆ ಇವಾಗ ಎಡಿಟಿಂಗ್ ಸ್ವಲ್ಪ ಮುಗ್ದಿರೋದಕ್ಕೆ? ಏನಿಲ್ಲ, ಸೂಪರ್ ಸೂಪರ್ ಆಗಿ ನಡೀತಿದ್ಯಾ? ಝೂಮ್ ಹಾಕ್ಬಿಡ್ತೀನಿ. ಬ್ರೋ, ತಮಿಳ್ನಾಡಲ್ಲಿ ಕಬಾಬ್ಗೆ ಏನಂತಾರೆ? ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ ಅಂತಾರೆ ಗೈಸ್ ತಮಿಳ್ನಾಡಲ್ಲಿ. ಇವತ್ತೇ ಗೊತ್ತಾಗಿದ್ದು ನನಗೆ. ಚಿಲ್ಲಿ ಬಂದಿದೆ ನೋಡಿ, ಚಿಕನ್ ಚಿಲ್ಲಿ. ಊಟ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಊಟ ಅಂತೂ ಸೂಪರ್ ಆಗಾಯ್ತು. ಇವಾಗ ಊಟ ಆಯ್ತು, ಇವಾಗ ಮತ್ತೆ ಎಡಿಟ್. ಬ್ರೋ, ಎಡಿಟ್ ಮಾಡ್ಲಾ ಮನಿ ಕೊಳ್ಳ ಬ್ರೋ? ನೀವ್ ಮಾಡ್ತೀರಾ? ನಿನ್ ಮಲ್ಕೋ, ನಾನು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ನನಗೆ ಎಬ್ರಿಸಿ ತೋರಿಸ್ತೀನಿ ಸಿನಿಮಾ. ನಾನು ಇವಾಗ ಫುಲ್ ನಿದ್ದೆ, ಹೊಟ್ಟೆ ಫುಲ್ ಆಗೋಯ್ತು. ನಿನ್ ಲ್ಯಾಪ್ಟಾಪ್ ಅಲ್ಲೇ ಪ್ಲೇ ಮಾಡಿ ನೋಡು ಸಿನಿಮಾ ಅಲ್ವಾ? ಫುಲ್ ಎಡಿಟ್ ಆಗಿ. ಇದೇನ್ ಫುಲ್ ಎಡಿಟ್ ಅಲ್ಲ, ರಫ್ ಎಡಿಟ್ ನಾವು ಮಾಡ್ತಿರೋದು. ಮೂವಿದು ರಫ್ ಎಡಿಟ್ ಮಾಡ್ತಾ ಇದೀವಿ. ಇನ್ನ ಪಿಕ್ಚರ್ ಅಭಿ ಬಾಕಿ. ಸ್ವಲ್ಪ ಎಷ್ಟು ತಿಂಗಳಾಗುತ್ತೆ. ನೈಟು ನಾವು ಎಡಿಟ್ ಮಾಡಿ ಮುಗಿಸಿ ಮನ್ಗಿದೆ 4 o'clock ಆಯ್ತು. ಲಾಗ್ಸ್ ಮಾಡೋದೇ ಮರ್ತೋದೆ. ಮತ್ತೆ ಬೆಳಿಗ್ಗೆ ಎಷ್ಟು ಇವಾಗ 8 ಗಂಟೆಗೆ ಎದ್ದಿದೀವಿ. ಇವಾಗ ಮತ್ತೆ ಕೊಯಮತ್ತೂರ್ಗೆ ಹೋಗ್ಬೇಕು. ಕಣ್ಣೂರಲ್ಲಿ ಇದೀವಿ ಇವಾಗ. ಏನಾದ್ರು ಮಾಡ್ಬೇಕಲ್ಲ ಫಿಲಮ್ಗೋಸ್ಕರ, ಅದಕ್ಕೆ ವಿಡಿಯೋ ಮಾಡೋದೇ ಮರ್ತೋದೆ ಗೈಸ್. ಸಾರಿ. ಈ ಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಇವತ್ತು ಗೈಸ್. ಇವಾಗ ಸುಮ್ಮನೆ ಹಂಗೆ ಆಚೆ ವಾಕಿಂಗ್ ಬಂದು. ಬ್ರೋ, ತಗೊಳಕ್ಕೆ ಫ್ರೆಶ್ ಅಪ್ ಆಗ್ಬೇಕಲ್ಲ. నేను ಹೆಂಗ ಅನಿಸ್ತು ನಿಮ್ಗೆ ಎಡಿಟಿಂಗು? ತುಂಬಾ ಚೆನ್ನಾಗಿತ್ತು. ನಿನ್ನ ಎಕ್ಸ್ಪೀರಿಯನ್ಸ್ ನಿನಗೆ ಹೆಂಗಿತ್ತು? ನಾನು ಎಡಿಟ್ ಮಾಡ್ಬೇಕಾದ್ರೆ ನೀನೇನ್ ಅನ್ಕೊಂಡೆ? ನಿನ್ ಮನ್ಸಲ್ಲಿ ಏನ್ ಬಂತು? ಚೆನ್ನಾಗಿತ್ತು. ನಾರ್ಮಲ್ ಎಡಿಟಿಂಗ್ ಸೂಪರ್ ಆಗಿತ್ತು. ಎಡಿಟಿಂಗ್ ಮಾಡಿದ್ವಿ, ಫಿಲಮ್ ಎಡಿಟಿಂಗು, ರಫ್ ಎಡಿಟಿಂಗ್. ಎಸ್, ರಫ್ ಎಡಿಟಿಂಗು ಕಟ್ ಆಗಿದೆ. ಎಷ್ಟು ಗಂಟೆವರೆಗೂ ಆಯ್ತು ಬ್ರೋ? ಮಿಡ್ ನೈಟ್ 3 o'clock ವರೆಗೂ ಆಗಿದೆ. 3:30 ಆಗಿದೆ. 3:30 ವರೆಗೂ ಆಗಿದೆ. ಬೆಳಗ್ಗೆ 3:30 AM. ಮುಗಿಸಿ ಇವಾಗ ತಿರ್ಗಾ ಕೊಯಮತ್ತೂರ್ಗೆ ಹೊರಡ್ಬೇಕು. ಕೊಯಮತ್ತೂರಿಗೆ ಇವಾಗ ಹೋಗ್ಬೇಕು. ಇನ್ನೇನು ಒಂದು 10 o'clock ಬಿಡ್ತೀವಾ? ಒಂದು 10-10:30 ಬಿಡ್ತೀವಿ. ಅಷ್ಟೇ ಆಯ್ತು. ಅಲ್ಲಿ ಹೋಗ್ತಿರ್ತೀನಿ, ಅದಕ್ಕೆ ನಾನೇ ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ಒಳಗಡೆ ಫುಲ್ಲು ವರ್ಕ್ ಇತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಇವತ್ತು ಕರೆಕ್ಟಾಗಿ ಮಾಡ್ಬಿಡ್ತೀನಿ ವಿಡಿಯೋ ಎಲ್ಲ.
ಗೈಸ್ ಇವಾಗ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಟಿಫನ್ನು ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಯಾವುದು ಬ್ರೋ ಟೆಂಪಲ್? ಮಧುರಾಮಲೈ, ಆಮೇಲೆ ಮರದಮಲೈ, ಆಮೇಲೆ ಕೊಯಮತ್ತೂರಲ್ಲಿ ನಮ್ಮ ಎಡಿಟರ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಆರ್ಟಿಸ್ಟ್ ಕೊಡಬೇಕು. ಹಂಗೆ ಟೆಂಪಲಲ್ಲಿ ಆರ್ಟಿಸ್ಟ್ನ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಇವತ್ತಷ್ಟೇ ಪ್ಲ್ಯಾನು. ನೋಡೋಣ ಹೆಂಗೆ ಅನಿಸ್ತಿದೆ ಬ್ರೋ. ಇಲ್ಲಿ ತಿಂತೀವಿ, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಹಿಂಗೆ ಟೆಂಪಲ್ಗೆ ಹೋಯ್ತಿದ್ದು, ಯಾವ್ದವೇ ಸ್ವಲ್ಪ ಸ್ಟಾಪ್ ಹಾಕಿದೀವಿ. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಬಿಸಿಲು ಬೇರೆ, ಅದಕ್ಕೆ. ತಮಿಳ್ನಾಡಲ್ಲಿ ಹೆವಿ ಬಿಸಿಲು ಗೈಸ್. ಅಪ್ಪ ನಾವು ಬೆಂಗಳೂರಿಂದ ಅಂತ ಬಂದು ಇಲ್ಲಂತೂ ಇರೋದು ಸ್ವಲ್ಪ ಕಷ್ಟನೇ. ಹೋಗೋಣ ಬನ್ನಿ, ಇವಾಗ ಟೆಂಪಲ್ ಅಲ್ಲಿ ಸಿಗ್ತೀನಿ ನಿಮ್ಗೆ. ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ